ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಾಸಗಿ ಕಾರ್ಯಕ್ರಮಕ್ಕಾಗಿ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ಕಾರ್ಯಕ್ರಮಕ್ಕಾಗಿ ತೆರಳಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ವಿಚಾರಕ್ಕೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಡಿಸಿಎಂ ಯಾರು ಮಾತಾಡ್ತಾರೆ ಅವರೇ ನಿಮಗೆ ಉತ್ತರವನ್ನ ಕೊಡ್ತಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬಳಿಕ ಇದೀಗ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಣಿಸಿಕೊಂಡಿರೋದು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಖಾಸಗಿ ಕಾರ್ಯಕ್ರಮಕ್ಕಾಗಿ ಬಂದಿರೋದು. ಇನ್ನ ಈ ಸಿಎಂ ವಿಚಾರವಾಗಿ ನಾನು ಮಾತಾಡೋದಿಲ್ಲ, ಯಾರು ಮಾತಾಡಬೇಕು ಅವರೇ ಮಾತಾಡ್ತಾರೆ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಡೆಲ್ಲಿನಲ್ಲಿ ಯಾರು ಮಾತಾಡಬೇಕು ಅವರೇ ನಿಮಗೆ ಇದೆಲ್ಲದಕ್ಕೂ ಉತ್ತರವನ್ನ ನೀಡ್ತಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅವರು ದೆಹಲಿಗೆ ಹೋಗಿದ್ದಾರೆ. ಹೀಗಾಗಿ ಸಹಜವಾಗಿ ಕುತೂಹಲ ಮೂಡಿತ್ತು. ಆದರೆ ಖಾಸಗಿ ಕಾರ್ಯಕ್ರಮಕ್ಕಾಗಿ ನಾನು ಬಂದಿರೋದು. ಈ ಸಿಎಂ ವಿಚಾರವಾಗಿ ನಾನೇನು ರಿಯಾಕ್ಷನ್ ಅನ್ನ ಕೊಡೋದಿಲ್ಲ. ಆದರೆ ಈ ವಿಚಾರವಾಗಿ ಯಾರು ಮಾತಾಡಬೇಕು ಅವರೇ ಮಾತಾಡ್ತಾರೆ, ಅವರೇ ನಿಮಗೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥ ಮಾತನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ವಿಚಾರ ಬೇರೆ ವಿಚಾರ, ಯಾರಿಗೆ ನಿಮಗೆ ಮಾತಾಡ್ತಾರೆ ಅವ್ರವ್ರ ಹತ್ರನೇ ಕ್ವಶನ್ ಕೇಳಿದ್ರೆ ಅವ್ರವ್ರು ಉತ್ತರ ಕೊಡ್ತಾರೆ ಹೊರತು ನಾನು ಯಾರಿಗೂ ಉತ್ತರ ಕೊಡಕ್ಕೆ ಹೋಗುದಿಲ್ಲ. ಬೀಗತನ ಎಂಬ ಮಾಜಿ ಸಚಿವ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಮನೆಗೆ ಸಿಎಂ ಊಟಕ್ಕೆ ಹೋಗಿದ್ರು. ನಾನು ರಾಜಣ್ಣರ ಬರ್ಡೇಗೆ ಹೋಗಿದ್ನಲ್ಲ, ನಮ್ಮದು ಬೀಗಸ್ತನ ತಾನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ರಾಜಣ್ಣ ಅವರ ಬರ್ಡೇಗೆ ಹೋಗಿದ್ದೀನಿ, ಹೀಗಾಗಿ ನಮ್ಮದು ಬೀಗತನ ತಾನೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಬೀಗತನ ಎಂಬ ಮಾಜಿ ಸಚಿವ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣನ ಮನೆಗೆ ಸಿಎಂ ಊಟಕ್ಕೆ ಹೋಗಿದ್ರು, ನಾನು ಅವರ ಬರ್ಡೇಗೆ ಹೋಗಿದ್ದೆ, ನಮ್ದು ಬೀಗಸ್ತನ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಈ ವಿಚಾರಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತಲೂ ಇದೇ ವೇಳೆ ತಿಳಿಸಿದ್ದಾರೆ. ಚೀಫ್ ಮಿನಿಸ್ಟ್ರು ರಾಜಣ್ಣವ್ರ ಮನೆಗೆ ಹೋಗಿದ್ರಲ್ಲ, ನಾನು ರಾಜಣ್ಣವ್ರ ಬರ್ತ್ಡೇ ಹೋಗಿದ್ನಲ್ಲ, ನಮ್ಮದು ಬಿಗ್ಸ್ತಾನ ತಾನೆ. ಗೊಂದಲನೇ ಇರಲಿಲ್ಲ, ಯಾವ ಗೊಂದಲನೂ ಇರಲಿಲ್ಲ. ಗೊಂದಲ ಮಾಡ್ತಾರೋ ನೀವು.